ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಇವತ್ತು ಬಂದುಬಿಟ್ಟು ಮಿಷಿನ್ ಎಂಬ್ರಾಯ್ಡರಿಯಲ್ಲಿ ಸೊ ನಾನು ಪೇಪರಲ್ಲಿ ಓಕೆನಾ, ಪೇಪರಲ್ಲಿ ಯಾವ ಥರ ಸ್ಟಿಚಿಂಗ್ ಬರುತ್ತೆ, ಯಾವ ಥರ ವಿಡ್ತ್ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ನೋಡ್ತಾ ಇರ್ಬೋದು ಈ ವಿಡ್ತ್ ಯಾವ ಥರ ಬರುತ್ತೆ ಅಂತ ನಾನು ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಇವತ್ತು ಬಂದುಬಿಟ್ಟು ನಾನು ಬಟ್ಟೆ ಮೇಲೆ ಯಾವ ಥರ ಬರುತ್ತೆ ಟ್ರೇಸಿಂಗು, ಸೊ ಡಿಸೈನ್ಸ್ ವಿಡ್ತ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಹೋಗ್ತಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು 0 1 2 3 4 5 ತನಕನೂ ಇರುತ್ತೆ ಇಲ್ಲಿ ನಂಬರ್ಸು ವಿಡ್ತ್ ಬಂದುಬಿಟ್ಟು. ಸೊ ನೋಡಿಲಿ. ಸೊ ನೀವು ನೋಡ್ತಾ ಇರ್ಬೋದು 0 1 2 3 4 5 ಈ ಥರ 5 ನಂಬರ್ಸ್ ವಿಡ್ತ್ ಬರುತ್ತೆ. 0ಇಂದನೂ ಕೂಡ ಇದು ಸ್ಟಾರ್ಟ್ ಆಗುತ್ತೆ. ನಾನು ಪೇಪರಲ್ಲಿ ತೋರಿಸಿದ್ದೆ ಡಿಸ್ಟೆನ್ಸು ವಿಡ್ತು ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ಬಟ್ ಇವತ್ತು ಬಂದುಬಿಟ್ಟು ಕ್ಲಾತಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಫಸ್ಟು ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ಈ ಥರ ಕಲಿಬೇಕಾಗುತ್ತೆ, ಸ್ಟ್ಯಾಂಡಿಂಗ್ ಲೈನ್ನ ಕಲಿಬೇಕಾಗುತ್ತೆ. ಹಾಗಾಗಿ ನಾನು ಸ್ಟ್ಯಾಂಡಿಂಗ್ ಲೈನ್ ಬಗ್ಗೆ ತುಂಬ ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ಟ್ಯಾಂಡಿಂಗ್ ಲೈನ್ ಬಂತು ಅಂದರೆ ಸೊ ನಾನು ಡಿಸೈನ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಲೈನ್. ಈಗ ನೋಡಿ 0 ಬಂದುಬಿಟ್ಟು ಸಾಧಾರಣವಾಗಿ ಒಂದು ಲೈನ್ ಯಾವ ಥರ ಬರುತ್ತೆ ಅದೇ ಥರ ಬರ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ಬಿಡ್ತು. ಈಗ ನಾವು 1ರಲ್ಲಿ ಫಿಕ್ಸ್ ಮಾಡ್ಕೋಬೇಕು. 1ರಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು 1 ನಂಬರಲ್ಲಿ ಎಷ್ಟು ಬರುತ್ತೆ ಬಿಡ್ತು ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ ಇಷ್ಟು ಥರ ಬರ್ತಾ ಹೋಗುತ್ತೆ ನೋಡಿ 1. ಈಗ ಬಂದುಬಿಟ್ಟು 2 ಅಲ್ಲಿ ನಾವು ಹಾಗೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕು, ಅಲ್ಲಾಡಿಸ್ಬಾರ್ದು. 2 3 ಆ ಥರ ಮೆಜರ್ಮೆಂಟ್ ಹಾಕ್ಬೇಕಾದ್ರೆ ಸೊ ಮೆಜರ್ಮೆಂಟನ್ನು ಅಲ್ಲಾಡಿಸ್ತಾ ಇದ್ರೆ ನಾವು ಮೊಣಕಾಲಿನ ಸಹಾಯದಿಂದ ನಾವು ಇದನ್ನು ಮಾಡ್ತಾ ಹೋಗ್ತೀವಿ. ಓಕೆನಾ, ಕಂಪ್ಯೂಟ್ರು ಸೊ ಎಂಬ್ರಾಯ್ಡರಿಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ನೀವು ಬಿಡ್ತು ನೋಡ್ತಾ ಇರ್ಬೋದು. ಈಗ ಬಂದುಬಿಟ್ಟು 3 ಪಾಯಿಂಟ್. ಓಕೆ, 3 ಪಾಯಿಂಟಲ್ಲಿ ಸೊ ಇಟ್ಕೊಂಡ್ರೆ ಯಾವ ಥರ ಬರ್ತಿದೆ ಅಂತೇಳ್ಬಿಟ್ಟು ನೀವೇ ಫಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಸೊ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಡಿಸ್ಟೆನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ವಿಡ್ತು ಯಾವ ಥರ ಬರ್ತಾ ಇದೆ, 1ಗೆ 2 ಹಾಗೆ 3ಗೆ ಯಾವ ಥರ ಡಿಫ್ರೆಂಟ್ ಇದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು. ನಾನು ಪೇಪರಲ್ಲಿ ಕೂಡ ಇದೇ ಥರ ತೋರಿಸಿದ್ದೀನಿ ಅಲ್ವಾ ನೆನ್ನೆ ಕ್ಲಾಸಲ್ಲಿ. ಸೊ ನೋಡಿ ಈಗ ಬಟ್ಟೆ ಮೇಲೆ ಯಾವ ಥರ ಡಿಸೈನ್ಸ್ ವರ್ಕ್ ಆಗ್ತಾಯಿದ್ದೀನಿ ನಂಬರ್ಸ್ಗಳನ್ನು ಅಂತ ಹೇಳ್ಬಿಟ್ಟು. ಈಗ ಬಂದುಬಿಟ್ಟು ಲಾಸ್ಟ್ 5th ಒನ್ನು ಲಾಸ್ಟ್ ಒಂದು ವಿಡ್ತಾಗಿರುತ್ತೆ. ಓಕೆ, 5th ಒನ್ ಬಂದುಬಿಟ್ಟು ಈ ಥರ ತುಂಬ ದೊಡ್ಡ ಸೈಜಾಗಿ ಬರುತ್ತೆ. ಇಷ್ಟೇ ಇದು ಲಾಸ್ಟ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕಡೆ ಸೊ ವಿಡ್ತು ಯಾವ ಥರ ಇದೆ ನಂಬರಲ್ಲಿ ನೋಡ್ತಾ ಇರ್ಬೋದು. 0ಇಂದ 5ಗೆ ನಾನು ಹಿಡ್ಕೊಂಡಿದ್ದೀನಿ. ಇಲ್ಲಿ ಮೂಮೆಂಟ್ಸ್ ನೋಡ್ತಾ ಇರ್ಬೋದು ನೀವು. ಮೂಮೆಂಟ್ಸ್ ನಾನು ಮಾಡಬೇಕಾದ್ರೆ ಸೊ ನಾನು ವರ್ಕ್ ಮಾಡಬೇಕಾದ್ರೆ ಮೂಮೆಂಟ್ಸ್ ಕೂಡ ನೋಡಿ, ಅಲ್ಲಿ ಮೂಮೆಂಟ್ ಯಾವ ಥರ ಆಗುತ್ತೆ ಅನ್ನೋದು ಅದನ್ನು ಸೊ ಮೂಮೆಂಟ್ ಯಾವ ಥರ ಆಗುತ್ತೆ ಅಂತ ಮೇನಾಗಿ ಅಬ್ಸರ್ವೇಷನ್ ಮಾಡ್ತಾ ಹೋಗಬೇಕು. ಓಕೆನಾ, ನೋಡ್ತಾ ಇರ್ಬೋದು. ಸೊ ನನಗೆ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಹಾಗಾಗಿ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾಯಿದೆ. ಹಾಗೆಯೇ ಜಿಗ್ಜಾಗ್ ಎಂಬ್ರಾಯ್ಡರಿನೂ ಕೂಡ. ಸೊ ಇದಾದಮೇಲೆ ಲೈನಿಂಗ್ ಬಂತು ಅಂದರೆ ಜಿಗ್ಜಾಗ್ ಆಗಿ ಕಟ್ ವರ್ಕ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಕೂಡ ಮೇಲೆ ಕಲಿತಾ ಹೋಗಬೇಕು. ಇದರಲ್ಲಿ ಬರೋದೇ ಅದು ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಜಿಗ್ಜಾಗು ಕಟ್ ವರ್ಕು ಹಾಗೆ ಬಟನ್ ಸ್ಟಿಚ್ಚು ಮೇನಾಗಿದೆ ಪಾಯಿಂಟ್ ಬರುತ್ತೆ. ಬಟ್ ಈ ಜಿಗ್ಜಾಗನ್ನೇ ಒಂದು ಪಾರ್ಟ್ ಆಫ್ ಕ್ಲಾಸಲ್ಲಿ ಮಾಡ್ತಾ ಹೋಗ್ಬೋದು. ಬಟ್ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮಲ್ಲಿ. ಸೊ ಅದು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ, ಇದು ಜಿಗ್ಜಾಗ್ ಲೈನನ್ನು ಹಾಗೆ ಕರ್ವ್ ಲೈನನ್ನು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಬಟನ್ ಸ್ಟಿಚ್ಚನ್ನು ಅದು ಸಪ್ರೇಟಾಗಿಯೇ ನಾನು ಕ್ಲಾಸ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಮಿಷಿನ್ ಎಂಬ್ರಾಯ್ಡರಿ ಕಲಿತಿದ್ರೆ ಅದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಸೊ ಅದ್ರ ಮೇಲೆ ನಮಗೆ ವರ್ಕ್ ಬರ್ತಾ ಹೋಗುತ್ತೆ. ಓಕೆ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಷಿನ್ ಎಂಬ್ರಾಯ್ಡರಿ ಮಾಡೋ ಅಂಥವ್ರು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಓಕೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಅನಿಸಿಕೆಯನ್ನು ತಿಳಿಸಿ ಆಯಿತಾ. ಹಾಗೆಯೇ ಈಗ ನೆಕ್ಸ್ಟ್ ಸ್ಲೀವ್ಗೆ ಹಾಗೆ ನೆಕ್ ಡಿಸೈನ್ಸು ಮತ್ತು ಈ ಎಂಬ್ರಾಯ್ಡರಿ ಮಿಷಿನಿಂದ ಸೊ ಈಗ ಕುಚ್ಚನ್ನೇ ಹಾಕ್ಬೋದು ನಾವು ಸ್ಯಾರಿಗಳಿಗೆಲ್ಲ. ಈಗ ಮಿಷಿನಲ್ಲೇ ಕೂಡ ಕುಚ್ಚುಗಳೆಲ್ಲ ಹಾಕ್ಬೋದು, ಸ್ಯಾರಿ ಕುಚ್ಚು ಅದನ್ನೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಯಾವ ಥರ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದು ಬಂದುಬಿಟ್ಟು ಹಾಗೆ ರೌಂಡ್ ಶೇಪಲ್ಲಿ ಮಾಡ್ತಿರೋಂತಹ ಒಂದು ಡಿಸೈನ್ಸು. ಮೇನಾಗಿ ನಾವು ಈ ಥರ ಕಲಿತಾ ಹೋದಂಗೆ ನಾವು ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಒಂದು ವರ್ಕು ಕೂಡ ಹೈ ಲುಕ್ಕಾಗಿ ಕಾಣಿಸ್ತಾ ಹೋಗುತ್ತೆ. ಬಟ್ ಹಾರ್ಡ್ ವರ್ಕ್ ನಾನು ಎಲ್ಲದೂ ಕ್ಲಾಸಲ್ಲೂ ಅಷ್ಟೇ ಹೇಳೋದು, ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕೂಡ ಎಷ್ಟು ಇದು ಮಾಡ್ತೀವೋ ಅಷ್ಟು ನಮಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ವಾಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಫಾರ್ ವಾಚಿಂಗ್.